ಬಾಳೆಹಣ್ಣು ತಂದ ತಕ್ಷಣ ಒಂದೇ ಬಾಳೆಹಣ್ಣಲ್ಲಿ ಹೀಗೆ ಮಾಡಿ ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಮೊದಲನೇ ವಿಡಿಯೋ ನೋಡ್ಕೊಂಬರೋಣ. ಬಾಳೆಹಣ್ಣು ತಿಂದ ತಕ್ಷಣ ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಸಿಪ್ಪೆ ಒಂದು ಮುಖಕ್ಕೆ ಸಂಬಂಧಪಟ್ಟಂಗೆ ತುಂಬಾನೇ ಒಳ್ಳೆಯದು. ಈ ಸಿಪ್ಪೆಯ ಫೇಸ್ ಪ್ಯಾಕ್ ಹಾಕೋದ್ರಿಂದ ಒಂದು ಒಳ್ಳೆ ಗ್ಲೋ ಸಿಗುತ್ತೆ. ಹಾಗೆ ನಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ಕಸ್ತೂರಿ ಅರಿಶಿನ ಅಥವಾ ನಾರ್ಮಲ್ ನ್ಯಾಚುರಲ್ ಅರಿಶಿನವನ್ನು ಹಚ್ಚಿ ಈ ರೀತಿಯಾಗಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಖಕ್ಕೆ ಫೇಸ್ ಪ್ಯಾಕ್ ಥರ ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಮುಖ ತೊಳಿರಿ. ಒಂದು ಒಳ್ಳೆ ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ ಮುಖ. ಇದೇ ರೀತಿಯಾಗಿ ಆರೆಂಜು ಸಿಪ್ಪೆಯಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು ಟಿಶ್ಯೂ ಪೇಪರ್ ತೆಗೆದು ಒರೆಸಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಕೈಗಂತ. ಇದೇ ರೀತಿ ಮುಖ ಕೂಡ ಹೊಳಿತಾ ಇರುತ್ತೆ. ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 4-5 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಪೌಡ್ರ್ ಥರ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ನಾವು ಹಾಗೆ ಆಗಿಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೋದು. ಈ ಒಂದು ಪುಡಿ ಬಾಳೆಹಣ್ಣಲ್ಲಿ ಹಾಕಿ ತಿನ್ನೋದ್ರಿಂದ ಪೈಲ್ಸ್ ಸಮಸ್ಯೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಈ ಪೈಲ್ಸ್ ಸಮಸ್ಯೆ ಅಂತೂ ಇವಾಗ ಕಾಮನ್ ಆಗಿಬಿಟ್ಟಿದೆ. ಈ ಥರ ಅವಾಗವಾಗ ಏಲಕ್ಕಿ ಪುಡಿ ಮತ್ತು ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಇದನ್ನು ಅವಾಗವಾಗ ತಿನ್ನೋದ್ರಿಂದ ಪೈಲ್ಸ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇ ಬಾಳೆಹಣ್ಣು ತಿನ್ನೋದು ಬದಲು ಈ ರೀತಿ ಮಾಡಿದರೆ ಒಂದು ಒಳ್ಳೆ ಮೆಡಿಷನ್ ಆಗಿ ಹೊಟ್ಟೆ ಸೇರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ನಾನು ಏಲಕ್ಕಿ ಪುಡಿನ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಣ್ಣಾಗಿರುವ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣಾಗಿರಬೇಕು ಬಾಳೆಹಣ್ಣು. ಯಾವತ್ತೇ ನಾವು ಪೈಲ್ಸ್ ಸಮಸ್ಯೆ ಇರೋರು ಹಣ್ಣಾಗಿರುವ ಬಾಳೆಹಣ್ಣು ತಿನ್ನಬೇಕು. ಇದನ್ನ ಮಾಡ್ಕೊಳ್ಳುವಾಗ ಗುಲ್ಕನ್ ಇದ್ರೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಗುಲ್ಕನನ್ನು ಮಿಕ್ಸ್ ಮಾಡಿ ಕೂಡ ನಾವು ತಿನ್ಬೋದು. ಗುಲ್ಕನ್ ಇಲ್ಲ ಅಂದ್ರೂ ಈ ಬಾಳೆಹಣ್ಣಲ್ಲಿ ನಾವು ಮಾಡಿರುವ ಏಲಕ್ಕಿ ಪುಡಿನ ಹಾಕಿ ತಿನ್ಬೋದು. ನೋಡಿ, ಇವಾಗ ಹಣ್ಣಾಗಿರುವ ಬಾಳೆಹಣ್ಣನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇವಾಗ ಬಾಳೆಹಣ್ಣನ್ನು ಬಿಡಿಸಿದ್ದೀನಿ. ಈಗ ಒಂದು ಚಾಕು ತಗೊಳ್ಳಿ. ಚಾಕುದಲ್ಲಿ ನೀಟಾಗಿ ಈ ರೀತಿ ಉದ್ದಕ್ಕೆ ಸೀಲ್ ಮಾಡ್ಕೊಂಬಿಡಿ. ಕಟ್ ಮಾಡಬಾರ್ದು. ಸೆಂಟ್ರಲ್ ಸ್ವಲ್ಪ ಹೋಲನ್ನು ಬಿಟ್ಕೊಂಡು ಈ ಒಂದು ಒಳಗಡೆ ಹೋಗೋ ಥರ ಈ ಒಂದು ಪುಡಿನ ಉದುರಿಸ್ಕೊಳ್ಬೇಕು. ಈ ಪುಡಿನ ಹಾಕಿದ 1 ನಿಮಿಷ ಬಿಟ್ಟಾದಮೇಲೆ ಇದನ್ನು ನಾವು ತಗೊಳ್ಬೇಕು. ಪಚ್ಚ ಬಾಳೆಹಣ್ಣು ಬರೀದ ತಿಂದರೆ ಪೈಲ್ಸ್ ಸಮಸ್ಯೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ರೀತಿ ಏಲಕ್ಕಿ ಪುಡಿನ ಉದುರಿಸಿ ನೀವು ತಿಂದು ನೋಡಿ. ಪೈಲ್ಸ್ ಸಮಸ್ಯೆ ಇನ್ನೂ ಬೇಗ ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ವಿಧಾನ ಇದು. ಅಜ್ಜಿ ಹೇಳಿರುವ ವಿಧಾನ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಈರುಳ್ಳಿಗಳನ್ನು ನಾವು ಜಾಸ್ತಿ ಒಂದು ಪಲಾವು ಬಿರಿಯಾನಿಗಳಿಗೆ ಕಟ್ ಮಾಡಬೇಕು ಅಂದಾಗ, ಜಾಸ್ತಿ ಅಡುಗೆಗಳು ಮಾಡಬೇಕಂದಾಗ ಈರುಳ್ಳಿಗಳು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಈರುಳ್ಳಿ ಘಾಟ ಜಾಸ್ತಿ ಇರುತ್ತೆ. ಕಟ್ ಮಾಡ್ತಾನೆ ಸಿಪ್ಪೆಯಿಂದ ಒಂಥರ ಕಣ್ಣೀರೇ ಬಂದ್ಬಿಡುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಸ್ವಲ್ಪ ನೋಡಿ ಬುಡ ಮಾತ್ರ ಈ ಥರ ಕಟ್ ಮಾಡಿಕೊಂಡು ನಾವು ಸ್ಟವ್ ಹತ್ರ ತೊಗೊಂಡೋಗಿ ಚಾಕುದಲ್ಲಿ ಚುಚ್ಚಿ ಒಂದು ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನೋಡ್ತಾ ಇರ್ಬೋದು. ಎಲ್ಲ ಈರುಳ್ಳಿನೂ ಇದೇ ರೀತಿಯಾಗಿ ನಾವು ಎಷ್ಟು ಈರುಳ್ಳಿ ಕಟ್ ಮಾಡ್ತೀವಿ ಅಷ್ಟೂ ಈ ರೀತಿ ಇಟ್ಕೊಂಡು ಸ್ವಲ್ಪ ಚಾಕುದಲ್ಲಿ ನೋಡಿ ಈ ರೀತಿ ಚುಚ್ಚಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ. ಸ್ವಲ್ಪ ಕೂಡ ಘಾಟ ಬರೋದಿಲ್ಲ. ಆರಾಮಾಗಿ ನಾವು ಈರುಳ್ಳಿ ಎಷ್ಟಾದರೂ ಅರ್ಧ kg ಗಟ್ಟಲೆ ಈರುಳ್ಳಿನ ಕಟ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇವತ್ತು ನೋಡಿ, ಕೋಲ್ಗೇಟಿಂದ ಎಷ್ಟೆಲ್ಲ ಅನುಕೂಲ ಇದೆ. ಕೆಲವರಿಗೆ ಈ ಬಟ್ಟೆ ಸೋಪಿನಿಂದ ಅಲರ್ಜಿ ಆಗುತ್ತೆ. ಕೈಗಳು ಒಡೆದು ಹೋಗಿರುತ್ತೆ. ಅದು ಈ ಒಂದು ಚಳಿಗಾಲದಲ್ಲಿ ಜಾಸ್ತಿ ಬಿರ್ಸಾಗುತ್ತೆ. ಕೈ ಬೆರಳುಗಳ ಸಂದಿಲೆಲ್ಲ ಕೆಂಪು ಕಲ್ಲರ್ ಆಗಿರುತ್ತೆ. ತುಂಬ ಪೇನ್ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನೀವು ಈ ಪೇಸ್ಟನ್ನು ನೈಟಲ್ಲಿ ಈ ರೀತಿ ಮಾಡಬೇಕು. ಈ ರೀತಿ ನೋಡಿ ಬೆರಳುಗಳ ಸಂದಿಲಿ ಈ ರೀತಿಯಾಗಿ ಹಚ್ಚಬೇಕು. ಎಲ್ಲೆಲ್ಲ ಕೆಂಪಾಗಿರುತ್ತೆ ಅಲ್ಲೆಲ್ಲ ನೀವು ಈ ಒಂದು ಪೇಸ್ಟನ್ನು ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ನಂತರ ಉಗುರು ಬೆಚ್ಚಗಿರುವ ನೀರಲ್ಲಿ ಕೈನ ತೊಳ್ಕೊಂಬಿಡಬೇಕು. ಈ ರೀತಿ ಮಾಡೋದ್ರಿಂದ ಕೈ ಎಷ್ಟೇ ಅಲರ್ಜಿ ಇನ್ಫೆಕ್ಷನ್ ಆದ್ರೂ ತುಂಬ ಬೇಗ ವಾಸಿ ಆಗುತ್ತೆ. ಈ ಪೇಸ್ಟಲ್ಲಿ ಅಷ್ಟೊಂದು ಮದ್ದಿದೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಗಂಜಿ ತೊಗೊಂಡಿದ್ದೀನಿ ನೋಡಿ. ನಾವು ಅನ್ನ ಮಾಡಿರುವ ಗಂಜಿನ ಚೆಲ್ಬಿಡ್ತೀವಿ ನೋಡಿ. ಆ ಕೆಲಸ ಇನ್ಯಾವತ್ತೂ ಮಾಡಬೇಡಿ. ಗಂಜಿ ಅಂತೂ ತುಂಬಾನೇ ಉಪಯೋಗ ಆಗುತ್ತೆ. ಬಾಡಿ ಹೀಟ್ ಆದವರಿಗೆ
ಈ ಗಂಜಿನ ನೋಡಿ, ಈ ರೀತಿ ಗಂಜಿ ಬಿಸಿ ಬಿಸಿ ಗಂಜಿ ಗ್ಲಾಸಲ್ಲಿ ಹಾಕಿ ಸ್ವಲ್ಪ ಉಪ್ಪು, ಪೆಪ್ಪರು, ಜೀರಿಗೆ ಪುಡಿನ ಹಾಕಿ ಈ ರೀತಿ ಅವಾಗವಾಗ ಕುಡಿಯೋದ್ರಿಂದ ಬಾಡಿ ಹೀಟ್ ಅನ್ನೋದೇ ಆಗೋದಿಲ್ಲ, ತಂಪಾಗಿರುತ್ತೆ ಬಾಡಿ. ಅನ್ನ ಅಂತೂ ಡೈಲಿ ಮಾಡ್ತೀವಿ, ಈ ರೀತಿ ಗಂಜಿನ ನಾವು ಕುಡಿತಾ ಇರಬೇಕು, ಬಾಡಿ ತಂಪಾಗಿರುತ್ತೆ. ಅದೇ ಗಂಜಿಯಲ್ಲಿ ಇನ್ನೊಂದು ಟಿಪ್ಸ್ ಅನ್ನ ಮಾಡೋಣ ನೋಡಿ. ಗಂಜಿ ಒಂದು ಪಾತ್ರೆ ಫುಲ್ ಗಂಜಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ ಆದರೆ ಸಾಕಾಗುತ್ತೆ. ಈ ನೀರನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇದು ನಾವು ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿರುವ ಬಟ್ಟೆಗಳು, ಎಣ್ಣೆ ಜಿಡ್ಡಾಗಿರ್ಬೋದು, ಖಾರದ ಪುಡಿಗಳು, ಅರಿಶಿನ ಪುಡಿಗಳು, ಇದನ್ನ ಸುಮಾರು ಹೊತ್ತು ಬೇಕಾಗುತ್ತೆ ತೊಳೆಯಲಿಕ್ಕೆ. ಈ ವಿಧಾನದಲ್ಲಿ ಮಾಡಿದರೆ ನಾವು ಉಜ್ಜೋದೇ ಬೇಡ, ನೀಟಾಗಿ ಅದರ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ. ಇವಾಗ ನಾನು ಯೂಸ್ ಮಾಡುವಂಥ ಎಲ್ಲ ಚಿಕ್ಕ ಚಿಕ್ಕ ಟವಲ್ಗಳನ್ನೆಲ್ಲ ಹಾಕಿದ್ದೀನಿ. ಈ ರೀತಿ ಹಾಕಿ ಸ್ಟವನ್ನು ಆಫ್ ಮಾಡಿಬಿಡ್ಬೇಕು. ನೀರು ಇವಾಗ ಈ ಗಂಜಿ ಚೆನ್ನಾಗಿ ಬಿಸಿಯಾಗಿದೆ. ಗಂಜಿಲಿ ಬಿಳಿ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಮತ್ತು ತಂದಿರುವ ಹೊಸ ಬಟ್ಟೆ ಒಂದು ಒಳ್ಳೆ ಬಟ್ಟೆಗಳಾಗಿದ್ದರೆ ಅವನು ಕೂಡ ಕ್ಲೀನ್ ಮಾಡ್ಬೋದು ಗಂಜಿಲಿ. ಈ ಗಂಜಿ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಗಂಜಿ, ಅಲ್ಲಿವರೆಗೂ ವೇಟ್ ಮಾಡಿ. ನಂತರ ಇದರಲ್ಲಿರುವ ಬಟ್ಟೆನ ತೆಗೆದು ತೋರಿಸ್ತೀನಿ ನಿಮಗೆ. ಹಾಗೆ ನೋಡಿ, ಇವು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಸಾಕು, ಈ ಬಟ್ಟೆಯಲ್ಲಿರುವ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ಈಗ ನೋಡಿ, ಕೈಯಲ್ಲಿ ಮುಟ್ಟಿದ್ರೂ ಕೂಡ ಬಿಸಿ ಇದೆ. ಇವಾಗ ನೀರನ್ನು ಹಾಕಿರುವ ಒಂದು ಬೇಷನ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬಟ್ಟೆ ಪೀಸಸ್ನ. ನಾನಿಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ಬಾತ್ರೂಮ್ಗೆ ತೊಗೊಂಡೋಗಿ ನೀವು ಅಲ್ಲೇ ಜಾಲಿಸ್ಬೋದು ಬಟ್ಟೆನ. ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿರೋ ಬಟ್ಟೆಗಳು ನೀವೇ ಅನ್ಕೋಬೋದು ಎಷ್ಟೊಂದು ಜಿಡ್ಡಾಗಿರುತ್ತೆ. ಅರ್ಜೆಂಟಲ್ಲಿ ಮುಟ್ಟಿರ್ತೀವಿ, ಎಣ್ಣೆ ಜಿಡ್ಡು ಕೂಡ ಆಗಿರುತ್ತೆ. ಇಂಥ ಬಟ್ಟೆಗಳನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಗೊತ್ತು ನಿಮಗೆ ನೋಡಿ. ಇವಾಗ ಬೇಷನ್ನಿಗೆ ಹಾಕಿ ಇವಾಗ ಕೈಯಲ್ಲಿ ಈ ರೀತಿ ಉಜ್ಜಿದ್ರೆ ಸಾಕು, ಬಟ್ಟೆ ನೀಟಾಗಿ ಅದ್ರಾಗಿರುವ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ. ಕೈಯಲ್ಲಿ ಈ ರೀತಿಯಾಗಿ ಉಜ್ಜಬೇಕು. ಒಂದು ರೌಂಡು ಉಜ್ಜಿದ ತಕ್ಷಣ ಮತ್ತೆ ನೀರನ್ನು ಚೇಂಜ್ ಮಾಡ್ಕೊಳ್ಳೋಣ. ಎಲ್ಲ ಬಟ್ಟೆಗಳನ್ನು ಕೈಯಲ್ಲಿ ಉಜ್ಜಿದ್ರೆ ಸಾಕಾಗುತ್ತೆ. ಬ್ರಷ್ ಹಾಕುವುದೇ ಬೇಡ, ಇದಕ್ಕೆ ಸೋಪ್ ಹಾಕುವುದೇ ಬೇಡ, ಕೋಲ್ಗೇಟ್ ಪೇಸ್ಟೇ ಸಾಕಾಗುತ್ತೆ ನೋಡಿ. ಕ್ಲೀನಾಗಿರುವ ನೀರಿನಲ್ಲಿ ಮತ್ತೆ ಈ ಥರ ಜಾಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿದೆ ಬಟ್ಟೆಗಳು. ಇದೇ ರೀತಿಯಾಗಿ ಅಡುಗೆ ಮನೆಯಲ್ಲಿ ಜಿಡ್ಡಾಗಿರುವಂಥ ಬಟ್ಟೆಗಳನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು. ಚಿಕ್ಕ ಮಕ್ಕಳು ಬಟ್ಟೆಗಳು, ಚಿಕ್ಕ ಮಕ್ಕಳು ವೈಟ್ ಬಟ್ಟೆಗಳೇನಾದರೂ ಇದೇ ರೀತಿಯಾಗಿ ಮಕ್ಕಳು ಊಟ ತಿನ್ನಿಸುವಾಗ ಗಲೀಜಾಗಿದ್ದರೆ ಈ ರೀತಿಯಾಗಿ ಅವನ್ನ ಕ್ಲೀನ್ ಮಾಡ್ಕೊಳ್ಬೋದು ನಾವು ನೋಡಿ. ಇವಾಗ ಬಟ್ಟೆಗಳನ್ನು ನೀಟಾಗಿ ಹಿಂಡಿದ್ದೀನಿ, ಕ್ಲೀನಾಗಿದ್ದಾವೆ. ಸ್ವಲ್ಪ ಸೋಪು, ಬ್ರಷ್ ಏನು ಯೂಸ್ ಮಾಡಿದ್ದೀರಾ, ಬರೀ ಪೇಸ್ಟು ಬಿಸಿ ನೀರಲ್ಲಿ ಒಂದು ರೌಂಡ್ ಕ್ಲೀನಾಗಿರುವ ಬಟ್ಟೆಗಳು. ಇವಾಗ ಒಣಗಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫೋಲ್ಡ್ ಮಾಡಿ ತಗೊಂಡು ಬಂದಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ಅಂತ. ಇನ್ಮೇಲೆ ಹಾಗೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಅನ್ನ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿ ದೇಹಕ್ಕೆ ತಂಪು ಅಂತ ಅದನ್ನು ಒಂದೊಂದೇ ಗ್ಲಾಸ್ ಕುಡಿಬೋದು. ಇದೇ ರೀತಿಯಾಗಿ ಈಗ ಒಂದು ಜಿಡ್ಡಾಗಿರುವ ಒಂದು ಬಟ್ಟೆಗಳನ್ನು ಕ್ಲೀನ್ ಮಾಡ್ಬೋದು. ತುಂಬಾ ಯೂಸ್ ಆಗುತ್ತೆ ಈ ಗಂಜಿ. ಟ್ರೈ ಮಾಡಿ ನೋಡಿ ಗಂಜಿನ. ಇನ್ಮೇಲೆ ಯಾರೂ ಕೂಡ ಚೆಲ್ಲಬೇಡಿ. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಖಾರದ ಪುಡಿ ಮುಟ್ಟೋದ್ರಿಂದ ಕೆಲವರಿಗೆ ಕೈಯಲ್ಲಿ ಖಾರ ಮುಟ್ಟಿದ್ರೆ ಇನ್ಫೆಕ್ಷನ್ ಆಗಿ ಉರಿ ಬರ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನೋಡಿ, ಕೋಲ್ಗೇಟ್ ಪೇಸ್ಟನ್ನು ಸ್ವಲ್ಪ ಉರಿ ಬಂದರೆ ಈ ರೀತಿ ಉಜ್ಕೊಂಬಿಡಿ ಕೈಗೆ. ಕೈ ಎಷ್ಟೇ ಖಾರ ಉರಿ ಇದ್ರೂ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ನಮ್ಮ ಶ್ರೀಮತಿಯರಿಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.